ರಾಯಚೂರಿನಲ್ಲಿ ರೋಗಗ್ರಸ್ತವಾಗಿದೆ ನಮ್ಮ ಕ್ಲಿನಿಕ್. ಜನರ ಆರೋಗ್ಯ ಸುಧಾರಿಸೋದಕ್ಕೆ ಓಪನ್ ಮಾಡಿದಂತ ನಮ್ಮ ಕ್ಲಿನಿಕ್ಕಿಗೆ ಬಂದ್ರೆ ರೋಗ ವಾಸಿಯಾಗಲ್ಲ. ಜನರ ಆರೋಗ್ಯ ಸುಧಾರಿಸೋದಕ್ಕೆ ಅಂತ ನಿರ್ಮಾಣವಾದಂತ ನಮ್ಮ ಕ್ಲಿನಿಕ್ ಇದು ಆಶ್ರಯ ಕಾಲೋನಿಯ ನಮ್ಮ ಕ್ಲಿನಿಕ್ ಆಸ್ಪತ್ರೆಯ ಗೋಳಿದು. ಆಸ್ಪತ್ರೆಗೆ ಬಂದ ರೋಗಿಗಳಿಗೆ ಇಲ್ಲಿ ಕೊಳಚೆ ನೀರಿನ ಕಾಟ. ಕಾಂಪೌಂಡ್ ಇಲ್ಲದೆ ಕ್ಲಿನಿಕ್ನ ಸುತ್ತಲೂ ಬರ್ತಾ ಇದೆ ಚರಂಡಿ ನೀರು ತುಳ್ಕೊಂಡೇ ಈ ಕ್ಲಿನಿಕ್ಕಿಗೆ ಬರಬೇಕು. ರೋಗಿಗಳು ಕೊಳಚೆ ಕಾಟದಿಂದ ಬೇಸತ್ತೋಗಿದ್ದಾರೆ. ನಮ್ಮ ಕ್ಲಿನಿಕ್ ಸಿಬ್ಬಂದಿ ಕೂಡ ಪರದಾಡ್ತಾ ಇದ್ದಾರೆ. ಒಂದ್ ಕಡೆ ಸೊಳ್ಳೆಗಳ ಕಾಟ, ಮತ್ತೊಂದು ಕಡೆ ಕೆಟ್ಟ ವಾಸನೆ. ಈ ಕೆಟ್ಟ ವಾಸನೆ ಜೊತೆಗೆ ಪರದಾಡುವಂತಹ ಪರಿಸ್ಥಿತಿ ಈಗ ರೋಗಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ. ನಗರ ಪ್ರದೇಶದಲ್ಲಿ ದೊಡ್ಡ ಆಸ್ಪತ್ರೆಗಳಲ್ಲಿ ಆಗುವಂಥ ಕ್ರೌಡನ್ನು ತಪ್ಪಿಸಬೇಕು, ಜನಸಂದಣಿಯನ್ನು ತಪ್ಪಿಸಿ ಸ್ಥಳೀಯ ಮಟ್ಟದಲ್ಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗುವಂಥ ಎಲ್ಲ ಸೌಲಭ್ಯಗಳು ಸ್ಥಳೀಯ ಮಟ್ಟದಲ್ಲಿ ಸಿಗಬೇಕನ್ನೋ ಕಾರಣಕ್ಕಾಗಿ ಸರ್ಕಾರ ನಮ್ಮ ಕ್ಲಿನಿಕ್ ಹೆಸರಿನ ಆಸ್ಪತ್ರೆಗಳನ್ನು ಓಪನ್ ಮಾಡಿದೆ. ನೀವು ಕೂಡ ನೋಡ್ತಾ ಇರ್ಬೋದು. ನಾವಿವತ್ತು ರಾಯಚೂರು ನಗರದ LBS ನಗರದಲ್ಲಿರುವಂಥ ನಮ್ಮ ಕ್ಲಿನಿಕ್ ಮುಂದ್ಗಡೆ ಇದ್ದೇವೆ. ಈ ಒಂದು ನಮ್ಮ ಕ್ಲಿನಿಕ್ಗೆ ದಿನನಿತ್ಯ 70ರಿಂದ 80 ರೋಗಿಗಳು ಪ್ರತಿದಿನ ಬರ್ತಾರೆ. ಇಲ್ಲಿ 12ರಿಂದ 13 ಸೇವೆಗಳು ಈ ಆಸ್ಪತ್ರೆಯಲ್ಲಿ ಸಿಗ್ತಾ ಇದ್ದಾವೆ. ಆದರೆ ದುರಂತದ ಸಂಗತಿ ಏನಂದರೆ, ಈ ನಮ್ಮ ಕ್ಲಿನಿಕ್ಗೆ ಬರಬೇಕಾದ್ರೆ ರೋಗಿಗಳು ಭಯಪಡುವಂಥ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ನಮ್ಮ ಕ್ಲಿನಿಕ್ಗೆ ಬರಲಿಕ್ಕೆ ಆಸ್ಪತ್ರೆಗೆ ಸೂಕ್ತವಾದಂಥ ರಸ್ತೆ ವ್ಯವಸ್ಥೆ ಇಲ್ಲದೆ ಇರೋದರಿಂದ ಅವರೆಲ್ಲರೂ ಕೂಡ ಚರಂಡಿಯನ್ನು ದಾಟ್ಕೊಂಡು ಬರಬೇಕು. ಆ ಚರಂಡಿ ಯಾವಾಗಲೂ ಕೊಳಚೆಯಿಂದ ತುಂಬಿರುತ್ತೆ. ಅಂಥ ಕೊಳಚೆ ಪ್ರದೇಶದಲ್ಲೇ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡ್ಕೊಂಡು ಹೋಗುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಈ ಒಂದು ಕ್ಲಿನಿಕ್ಗೆ ಬಂದರೆ ರೋಗ ಗುಣಮುಖವಾಗುವುದರ ಬದಲಾಗಿ ರೋಗ ಅಂಟಿಸ್ಕೊಂಡು ಹೋಗುವಂಥ ಸ್ಥಿತಿ ನಿರ್ಮಾಣವಾಗಿದೆ. ತಾವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ನಮ್ಮ ಕ್ಲಿನಿಕ್ಗೆ ಮುಖ್ಯ ರಸ್ತೆ ಇದೆ. ಈ ಒಂದು ಮುಖ್ಯ ರಸ್ತೆ ಮುಖಾಂತರ ಅಲ್ಲಿವರೆಗೂ ಬಂದರೂ ಕೂಡ ಆಸ್ಪತ್ರೆಗೆ ಬರಲಿಕ್ಕೆ ದಾರಿ ಇಲ್ಲದಂಥ ಸ್ಥಿತಿ ನಿರ್ಮಾಣವಾಗಿದೆ. ಆಸ್ಪತ್ರೆ ಎರಡೂ ಕಡೆ ಕೂಡ ಚರಂಡಿ ಇರೋದರಿಂದ ಆ ಚರಂಡಿ ಕೊಳಚೆಯಲ್ಲೇ ಆಸ್ಪತ್ರೆಗೆ ಬಂದು ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗುವಂಥ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಈ ಒಂದು ಸಮಸ್ಯೆ ಹಲವು ದಿನಗಳಿಂದ, ಅಂದರೆ ಈ ಒಂದು ಆಸ್ಪತ್ರೆ ನಿರ್ಮಾಣವಾಗಿ ಸುಮಾರು 3ರಿಂದ 4 ವರ್ಷ ಆಗ್ತಾ ಇದೆ. ಅಲ್ಲಿಂದ ಕೂಡ ಈ ಸಮಸ್ಯೆ ನಿರಂತರವಾಗಿದೆ. ಆಸ್ಪತ್ರೆ ಸುತ್ತಲೂ ಕೂಡ ಕೊಳಚೆ ನೀರು ಬರ್ತಾ ಇದೆ ಮತ್ತು ರಸ್ತೆ ಇಲ್ಲದೆ ಇರೋದರಿಂದ ಹಲವು ರೀತಿಯ ಸಮಸ್ಯೆಗಳಾಗ್ತಾ ಇದೆ ಅಂತೇಳಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಹಲವು ಬಾರಿ ತಮ್ಮ ವೈದ್ಯಾಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದಾರೆ, ಸ್ಥಳೀಯ ಆಡಳಿತಕ್ಕೆ ದೂರು ಕೊಟ್ಟಿದ್ದಾರೆ. ಆದರೂ ಕೂಡ ಯಾರೂ ಕೂಡ ಕೇರ್ ಮಾಡಲಾರ್ದಂಥ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಈ ಆಸ್ಪತ್ರೆಗೆ ಬರಲಿಕ್ಕೆ ಒಂದು ಸೂಕ್ತವಾದಂಥ ರಸ್ತೆ ಆಗಬೇಕು ಮತ್ತು ಬರುವಂಥ ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆಯನ್ನು ಸರ್ಕಾರ 12ರಿಂದ 13 ಸೇವೆಗಳನ್ನು ಏನು ನೀಡಲಿಕ್ಕೆ ಮುಂದಾಗಿದೆಯೋ ನಮ್ಮ ಕ್ಲಿನಿಕ್ಗಳಿಗೆ ಆ ಎಲ್ಲ ಸೇವೆಗಳು ಸಿಗಬೇಕು ಅನ್ನುವಂಥದ್ದು ಸ್ಥಳೀಯರ ಆಗ್ರಹವಾಗಿದೆ. ಇಲ್ಲಿ ಪ್ರಾಬ್ಲಮ್ ತೊಂದರೆ ಏನಂತಂದರೆ ಸರ್, ಈ ಮಳೆಗಾಲದಲ್ಲಿ ಈ ಥರ ನೀವು ಏನು ತೋರಿಸಿದ್ರಲ್ಲ ಸರ್, ಇವತ್ತು ಮಳೆ ಇಲ್ಲ, ಒಂದು 4-5 ದಿನದಿಂದ ಮಳೆ ಇಲ್ಲ. ಮಳೆ ಇದ್ದರೆ ಸರ್ ಬರ್ಲಿಕ್ಕೆ ಕೂಡ ಜಾಗ ಇರೋಂಗಿಲ್ಲ. ಹೆಂಗಂತಂದರೆ ಪೇಷಂಟ್ ಇವಾಗ ಇನ್ ಕೇಸ್ ಎಮರ್ಜೆನ್ಸಿ ಇತ್ತು ನಡ್ಕೊತ ಬರಬೇಕಂತಂದರೆ ತುಂಬ ತೊಂದರೆ ಆಗುತ್ತೆ ಸರ್. ಎದಕ್ಕಂತಂದರೆ ಸರ್, ಒಂದು ಕಾಲುವೆ ಮಾಡಿ ಕೊಟ್ಟರೆ, ಒಂಥರ ನೀಟ್ನೆಸ್ ಮಾಡಿ ಕೊಟ್ಟರೆ ಪೇಷಂಟಿಗೆ ಕೂಡ ಬರೋದು ಅನುಕೂಲ ತುಂಬ ಚೆನ್ನಾಗಾಗುತ್ತೆ. ಬಟ್ ಇವಾಗ ಕೆಲವೊಬ್ಬರು ನೀ ಪೇನ್ ಅಂತೇಳಿ ಬರ್ತಾರೆ, ಜಾಯಿಂಟ್ ಪೇನ್ಸ್ ಇರ್ತವೆ, ಅವ್ರಿಗೆ ನಡೆಯೋಕ್ಕಾಗಲ್ಲ. ಅಂಥವ್ರು ಬಂದರೆ ಭಾಳ ತೊಂದರೆ ಆಗುತ್ತೆ ಸರ್. ರಸ್ತೆ ಚೆನ್ನಾಗಿದ್ದರೆ ಪಬ್ಲಿಕ್ ಇನ್ನೂ ಸ್ವಲ್ಪ 80 ಜನ ಪೇಷಂಟ್ ಬರ್ತಾಯಿದ್ದಾರೆ, ಇನ್ನೂ 80 ಪೇಷಂಟ್ ಬರಬೇಕಂತ ನನ್ನ ಅನಿಸಿಕೆ. ಬೇಕಂತಂತಂದರೆ ಇದು ರಸ್ತೆ ನೋಡಿ ಸರ್, ನೀವೇ ತೋರಿಸಿದ್ದೀರಾ ಹೆಂಗಿದೆ ರಸ್ತೆ ಅಂತೇಳಿ. ಈ ರಸ್ತೆನ ಚೆನ್ನಾಗಿ ಮಟ್ಟ ಮಾಡಿ ಕೊಡ್ಬೇಕಂತೇಳಿ ನಮ್ಮ ವಿನಂತಿ ಸರ್. ಈಗ 4 ವರ್ಷದಿಂದ ನಡೀತಾ ಇದೆ ಈ ಒಂದು ನಮ್ಮ ಕ್ಲಿನಿಕ್ಕು. ಏನು ಸಿಚುವೇಶನ್ ಇದೆ ಸರ್ ಇಲ್ಲಿ ವ್ಯವಸ್ಥೆ ನೋಡಿದರೆ? ಸರ್ ವ್ಯವಸ್ಥೆ ಅಂತಂದರೆ ಸರ್, ಕ್ಲಿನಿಕ್ ಎಲ್ಲ ಚೆನ್ನಾಗಿದೆ ಸರ್. ಕ್ಲಿನಿಕ್ ಒಳಗಡೆ ಚೆನ್ನಾಗಿದೆ. ಯಾವುದೇ ರೋಗ ಬಂದರೆ ಕೂಡ ಸಜೆಷನ್ ಚೆನ್ನಾಗಿ ಮಾಡ್ತಾರೆ, ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಾರೆ. ಹಾಸ್ಪಿಟಲ್ದು ಏನು ತೊಂದರೆ ಇಲ್ಲ ಸರ್. ನಮ್ಗೆ ಏನಂತಂದರೆ ಬರೋದೇ ತೊಂದರೆ ಆಗಿದೆ. ನೀವು ಬೇಕಿದ್ರೆ ಸರೌಂಡಿಂಗಲ್ಲಿ ನೋಡಿರಿ, 360 ಡಿಗ್ರಿಯಲ್ಲಿ ನೋಡಿರಿ, ಎಲ್ಲಿ ನೋಡಿದ್ರೆ ಕಾಲುವೆನೇ ಇದೆ. ಆ ಕಾಲುವೆ ದಾಟ್ಕೊಂಡು ಬರಬೇಕಂತಂದರೆ ತೊಂದರೆ ಆಗ್ತಾಯಿದೆ ಸರ್. ಇವಾಗ ಮಳೆ ಬಂದರೆ ಇನ್ನೂ ತುಂಬ ತೊಂದರೆ ಆಗುತ್ತೆ ಸರ್ ನಮಗೆ. ಇದೊಂದು ಅನುಕೂಲ ಮಾಡಿಕೊಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಗೌರ್ಮೆಂಟಿಗಂತ ವಿನಂತಿ ಸರ್ ನಮ್ಮದು. ಓಕೆ.
ಇದು ಇಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳುವಂಥ ಮಾತು. ನಮ್ಮ ಕ್ಲಿನಿಕ್ಕಲ್ಲಿ ಎಲ್ಲ ರೀತಿಯ ಚಿಕಿತ್ಸೆಗಳು ಸಿಗ್ತಾ ಇದ್ದಾವೆ, ಆದರೆ ಆಸ್ಪತ್ರೆ ಅಥವಾ ನಮ್ಮ ಕ್ಲಿನಿಕ್ಗೆ ಬರಬೇಕಾದ್ರೆ ಭಯ ಆಗುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಕೊಳಚೆ ದಾಟ್ಕೊಂಡು ಬರೋದೇ ಇಲ್ಲಿ ಆಗ್ತಾಯಿದೆ. ಹೀಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಮತ್ತು ಈ ಒಂದು ನಮ್ಮ ಕ್ಲಿನಿಕ್ಗೆ ಬರಲಿಕ್ಕೆ ಸೂಕ್ತವಾದಂಥ ರಸ್ತೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನುವಂಥದ್ದು ಸ್ಥಳೀಯರ ಆಗ್ರಹವಾಗಿದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.